ಹನಿಯೂರು ಚಂದ್ರೇಗೌಡನ ಅಶ್ಲೀಲ ವಿಡಿಯೋ ಪ್ರಕರಣ ಲ್ಯಾಪ್ಟಾಪ್ನಲ್ಲಿ ಪತ್ತೆಯಾಯಿತು. ನೂರಾರು ವಿಡಿಯೋಗಳು. ಚಂದ್ರೇಗೌಡನ ವಿಡಿಯೋಗಳನ್ನು ನೋಡಿ ಪೊಲೀಸರೇ ಶಾಕ್ ಆಗಿಬಿಟ್ಟಿದ್ದಾರೆ. ಹನಿಯೂರು ಚಂದ್ರೇಗೌಡನ ಅಶ್ಲೀಲ ವಿಡಿಯೋ ಪ್ರಕರಣ ಏನಿತ್ತಲ್ಲ, ಅದರಲ್ಲಿ ಆತನ ಲ್ಯಾಪ್ಟಾಪ್ ಪರೀಕ್ಷೆ ಮಾಡಿದಾಗ ನೂರಾರು ವಿಡಿಯೋಗಳು ಸಿಕ್ಕಿದೆಯಂತೆ. ಚಂದ್ರೇಗೌಡನ ವಿಡಿಯೋ ನೋಡಿ ಪೊಲೀಸರೇ ಈಗ ಶಾಕ್ ಆಗಿದ್ದಾರೆ. ಯಾಕೆ ಇನ್ನೂ ವಿಡಿಯೋ ಇಟ್ಕೊಂಡಿದ್ಯಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಮತ್ತೆ ಬೇಕಾಗತ್ತೆ ಅಂತ ಆತ ಉತ್ತರ ಕೊಟ್ಟಿದ್ದಾನಂತೆ ಆರೋಪಿ ಚಂದ್ರೇಗೌಡ. ಸದ್ಯ ತನಿಖೆ ಮುಂದುವರಿಸಿದ್ದಾರೆ. ಬೆಂಗಳೂರಿನ RR ನಗರ ಪೊಲೀಸರು ಕೆಲ ಮಹಿಳೆಯರನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಪೊಲೀಸರು ಮರ್ಯಾದೆಗೆ ಅಂಜಿ ದೂರು ನೀಡಲು ಹಿಂದೇಟು ಹಾಕ್ತಾ ಇದ್ದಾರೆ ಸಂತ್ರಸ್ತರು. ನೋಡಿ, ಈತನೇ ಹನಿಯೂರು ಚಂದ್ರು. ನಾವು ಭಾವಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ. ಮೊದಲನೇ ವಿಂಡೋದಲ್ಲಿ ಹನಿಯೂರು ಚಂದ್ರೇಗೌಡ ಹಲವು ಮಹಿಳೆಯರ ಫೋಟೋನ ಇಟ್ಕೊಂಡಿದ್ದಾನಂತೆ ತನ್ನ ಲ್ಯಾಪ್ಟಾಪ್ನಲ್ಲಿ. ಯಾಕಪ್ಪ ಇಷ್ಟೆಲ್ಲ ಫೋಟೋಗಳು ಇಟ್ಕೊಂಡಿದ್ಯಾ ಅಂದರೆ ಮುಂದಕ್ಕೆ ಬೇಕಾಗತ್ತೆ ಅನ್ನೋ ಉತ್ತರವನ್ನು ಕೂಡ ಪೊಲೀಸರಿಗೆ ಕೊಟ್ಟಿಯಾನು. ಹನಿಯೂರು ಚಂದ್ರೇಗೌಡನ ಅಶ್ಲೀಲ ವಿಡಿಯೋ ಪ್ರಕರಣ ಲ್ಯಾಪ್ಟಾಪ್ನಲ್ಲಿ ಮತ್ತೆ ನೂರಾರು ವಿಡಿಯೋಗಳು ಪತ್ತೆಯಾಗಿದೆ. ಚಂದ್ರೇಗೌಡನ ವಿಡಿಯೋಗಳನ್ನು ನೋಡಿ ಪೊಲೀಸರು ಈಗ ಶಾಕ್ ಆಗಿದ್ದಾರೆ. ಬೆಂಗಳೂರಿನ RR ನಗರ ಪೊಲೀಸರು ಯಾಕೆ ಇಷ್ಟೊಂದು ವಿಡಿಯೋಗಳನ್ನ ಇಟ್ಕೊಂಡಿದ್ಯಾ ಅಂದರೆ ಮತ್ತೆ ಬೇಕಾಗತ್ತೆ ಅಂತ ಉತ್ತರಿಸಿದ್ದಾರೆ ಚಂದ್ರೇಗೌಡ. ಸದ್ಯ ತನಿಖೆಯನ್ನು RR ನಗರ ಪೊಲೀಸರು ಮುಂದುವರಿಸಿದ್ದಾರೆ. ಕೆಲ ಮಹಿಳೆಯರನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಪೊಲೀಸರು. ಮರ್ಯಾದೆಗೆ ಅಂಜಿ ದೂರು ನೀಡೋಕೆ ಮಹಿಳೆಯರು ಸಂತ್ರಸ್ತೆಯರು ಹಿಂದೇಟು ಹಾಕ್ತಾ ಇದ್ದಾರೆ. ಇದು ಹನಿಯೂರು ಚಂದ್ರೇಗೌಡನ ಅಶ್ಲೀಲ ವಿಡಿಯೋ ಪ್ರಕರಣದ ಮತ್ತೊಂದು ಸುದ್ದಿ. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರು. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರು, ಹನಿಯೂರು ಚಂದ್ರೇಗೌಡನ ಇನ್ನಷ್ಟು ವಿಡಿಯೋಗಳು ಈಗ ಲ್ಯಾಪ್ಟಾಪ್ನಲ್ಲಿ ಪತ್ತೆಯಾಗಿರೋದು, ಪೊಲೀಸರು ಏನು ಹೇಳ್ತಾರೆ, ಈಗ ತನಿಖೆಯನ್ನು ಎದುರಿಸ್ತಾರಂತ ಹನಿಯೂರು ಚಂದ್ರೇಗೌಡನ ಸ್ಟೇಟ್ಮೆಂಟ್ ಏನು? ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲಿಗೆ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಯಾರು ದೂರದಾರ ಮಹಿಳೆ ಇದ್ದಾಳೆ, ಆಕೆ ನೀಡಿದಂತಹ ಮೊಬೈಲ್ ನಲ್ಲಿ ಈ ರೀತಿಯಾದಂತಹ ವಿಡಿಯೋಗಳು ಪತ್ತೆ ಆಗಿದೆ ಅಂತ ಒಂದು ಮಾಹಿತಿಯನ್ನ ನೀಡಿದ್ರು. ಆ ಮಾಹಿತಿಯ ಆಧಾರದ ಮೇಲೆ ಆಕೆ ನೀಡಿದಂತಹ ಆಧಾರದ ಮೇಲೆ ಮೊಬೈಲ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಯಿತು. ಆ ಒಂದು ಸಂದರ್ಭದಲ್ಲಿ ಸುಮಾರು 20 ವಿಡಿಯೋಗಳು ಪತ್ತೆ. ಆದ್ರೆ ಯಾವಾಗ ಈತನ ಜಾಲ ಮತ್ತಷ್ಟು ದೊಡ್ಡದಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಆತನ ಬಳಿ ಒಂದು ಲ್ಯಾಪ್ಟಾಪ್ ಪತ್ತೆ ಆಗಿರುವಂತಹದ್ದು. ಆ ಲ್ಯಾಪ್ಟಾಪ್ ನಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ವಿಡಿಯೋಗಳು ಮತ್ತೆ ಫೋಟೋಗಳು ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಯಾರು ಆ ಸಂತ್ರಸ್ತರಿದ್ದಾರೆ ಅಥವಾ ಯಾವ ರೀತಿಯಾಗಿ ಆ ಎಲ್ಲ ಸಂತ್ರಸ್ತ ಮಹಿಳೆಯರನ್ನ ಈತ ಬಲೆಗೆ ಬೀಳಿಸ್ಕೊಂಡಿದ್ದ ಅನ್ನುವಂತ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಮಾಡ್ತಾ ಇರುವಂತಹದ್ದು. ಮತ್ತೆ ಆ ಒಂದು ವಿಡಿಯೋದಲ್ಲಿ ಇರುವಂತಹ ಮಹಿಳೆಯರು ಯಾರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ಹನಿಯೂರು ಚಂದ್ರೇಗೌಡನ ಬಳಿ ಒಂದು ಮಾಹಿತಿಯನ್ನ ಪಡಿತಾ ಇರುವಂತಹದ್ದು. ಈಗಾಗಲೇ ಏನು 20 ಜನಕ್ಕೂ ಹೆಚ್ಚು ಮಹಿಳೆಯರನ್ನ ಪೊಲೀಸರು ಸಂಪರ್ಕ ಮಾಡಿದ್ದಾರೆ. ಆದ್ರೆ ಯಾರು ಕೂಡ ದೂರು ನೀಡಲಿಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆಂತಂದ್ರೆ ಮರ್ಯಾದೆಗೆ ಅಂಜಿ ಯಾರು ಕೂಡ ದೂರು ದಾಖಲು ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಈ ಹಿಂದೆ RR ನಗರ ಸೇರಿದಂತೆ ಹಲವು ಪೊಲೀಸ್ ಠಾಣೆಗಳಿಗೆ ಪ್ರಭಾವಿ ಅಂತೆ ಮುನ್ನುಗ್ಗಿ ಹೋಗಿ ಅಲ್ಲಿ ಕೆಲವೊಂದು ಪೊಲೀಸರಿಗೆ ಭಯ ಇಟ್ಟು, ಜೊತೆಗೆ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹದ್ದು. ಈ ಎಲ್ಲಾ ಪ್ರಕರಣಗಳಿಗೂ ಸೇರಿದಂತೆ ಈಗಾಗಲೇ ಪೊಲೀಸರು ಇಂಚಿಂಚು ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಮಧು, ಧನ್ಯವಾದ ಚಂದ್ರಶೇಖರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.